ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. SC/ST ಕಾಯ್ದೆಯಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ ಸುಪ್ರೀಂ ಕೋರ್ಟ್. ಜನವರಿ 20 ತಾರೀಕಿಗೆ ಮಾಡಿದೆ. ಬೆಸ್ಟ್ ರಿಫಾರ್ಮ್ ಅದು. ಎಲ್ಲರೂ ಹೊಗಳ್ತಾ ಇದ್ದಾರೆ. ಅಂದರೆ ಒಂದು ಜಗಳ ಆಯಿತು ಅಂತೇಳಿರಿ, ಹಾದಿ ಮೇಲೆ ಜಗಳ ಆಯಿತು. ಆದರೆ ಆ ವ್ಯಕ್ತಿ, ಎದುರಿನ ವ್ಯಕ್ತಿ SC-ನೋ ST-ನೋ ಇದಾನಂತ, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಜನಾಂಗದ ಅಂತೇಳಿರಿ. ನೀವು ಜಗಳ ಆಯಿತು. ಅದು ಈ ಜಗಳ ಪೊಲಿಟಿಷಿಯನ್ನಲ್ಲಿ ಹೋಗಿ ಏನಾಗ್ತದೆ, ಅವ್ರು ಏನಾಗ್ತಾರೆ, ನನಗೆ ಇದು ಅಂದಾನೆ, ನನ್ನ ಜಾತಿ ಹಿಡಿದು ಕರೆದಾನೆ. ಅದು SC/ST ಕಾಯ್ದೆಯಲ್ಲಿ ಬರೋದಿಲ್ಲ. ಇದು ಭಾಳ ಮಹತ್ವದ್ದು. ಮತ್ತು ಪೊಲೀಸರು ಕೂಡ ಇದನ್ನು 7 PCR ಅಂದರೆ ಅಟ್ರಾಸಿಟಿ ಕೇಸ್ ಹಾಕಲಿಕ್ಕೆ ಬರೋದಿಲ್ಲ. ಇದು ಎಲ್ಲರಿಗೂ ಗೊತ್ತಾಗಬೇಕು. ಈ ವಿಡಿಯೋ ಇಡೀ ರಾಜ್ಯ ತುಂಬೆಲ್ಲ ಹರಿದಾಡಬೇಕು. ಯಾಕಂದ್ರೆ ಯಾರೂ ಮಾಡೋದಿಲ್ಲ, ಎಲ್ಲರಿಗೂ ಅನಿಸ್ತಾ ಇದ್ದಾರೆ. ಇನ್ನೇನು ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಆ ವ್ಯಕ್ತಿ ಗೊತ್ತಿದ್ದು ಆ ಜಾತಿಯ ಹೆಸರಿನಲ್ಲಿ ನೀವು ಮಾಡಿದರೆ ಮಾತ್ರ ಆಗ್ತಿತ್ತು ಅದು. ಅದರ ನಿಮಗೆ ಆ ವ್ಯಕ್ತಿನೇ ಗೊತ್ತಿಲ್ಲ ಅಂದರೆ, ಆ ವ್ಯಕ್ತಿ ಯಾವ ಜಾತಿ ಅವ್ನು ಗೊತ್ತಿಲ್ಲ, ಜಗಳ ಆಯಿತು ಅಂದರೆ ಈ ಸಂಬಂಧ ಬರೋದಿಲ್ಲ. ಆದರೆ ಇದನ್ನು ಎಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. IAS IPS ಅಧಿಕಾರಿಗಳನ್ನ ಹೆದರಿಸ್ತಾ ಇದ್ದಾರೆ. ಜಾತಿ ನಿಂದನೆ ಕೇಸ್ ಆಗ್ತವೆ ಅಂತೇಳಿ ಅವರು ಅಂಜುವಂಥ ಅಗತ್ಯ. ಸಾರ್ವಜನಿಕರು ಅನಿಸ್ತಾ ಇದ್ದಾರೆ, ಅವರು ಅಂಜುವಂಥ ಅಗತ್ಯ ಇಲ್ಲ. ಅನೇಕ ಕೇಸುಗಳಿವೆ ಭಾರತದಲ್ಲಿ. ಕರ್ನಾಟಕದಲ್ಲಿ ವಿಶೇಷವಾಗಿ ಹೆಚ್ಚು ಕೇಸುಗಳು ನೋಂದಣಿ ಆಗಿವೆ. ಅದರ ಶಿಕ್ಷೆ ಮಾತ್ರ 2% ಆಗಿದೆ. ಅದು ಈಗ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ರಿಲೀಫ್ ಕೊಟ್ಟುಬಿಟ್ಟಿದೆ. ಆ ವ್ಯಕ್ತಿ ನಿಮಗೆ ಗೊತ್ತೇ ಇಲ್ಲದೆ ಇದ್ದರೆ, ಜಗಳ ಆದರೆ ಅದು ಸಂಬಂಧ ಬರೋದಿಲ್ಲ. ಅಥವಾ ಬೈದಾಡಿದರೆ, ಅವ್ನು ಬೈದ ಇವು ಬೈದ, ಆದರೆ ನಿನ್ನ ಜಾತಿ ಗೊತ್ತಿಲ್ಲಲ್ಲ ನಮಗೆ, ಅವಾಗ ಕೂಡ ಪೊಲಿಟಿಷಿಯನ್ಗೆ ಹೋಗಿ ನನಗೆ ಈ ರೀತಿ ಬೈದ ಆ ರೀತಿ ಬೈದ ಅಂತೇಳಿ ಅಲ್ಲಿ ಕೇಸು ನೋಂದಣಿ ಮಾಡುವಂತಿಲ್ಲ. PSI CPI DSPಗಳು ಭಾಳ ಗಮನಿಟ್ಟು ಕೇಳಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇದೆ. ಜನವರಿ 26 ತೆಗೆದು ನೋಡ್ರಿ. ಅದು ಏನು ಹೇಳ್ತೈತೆ ಅಂತಂದರೆ, ಇದು ನೇರವಾಗಿ ಆತನ ಹೆಸರು ಗೊತ್ತಿತ್ತು, ಆತನ ಹೆಸರಿನಲ್ಲಿ ಜಾತಿ ನಿಂದನೆ ಮಾಡಿದರೆ, ಸಾರ್ವಜನಿಕದಲ್ಲಿ ನೀವು ಮಾಡಿದರೆ ಅದು ಅಟ್ರಾಸಿಟಿ ಕೇಸ್ ಆಗ್ತದೆ. ಇದು ಬಂದದ್ದು ಬಂಗಾರಪ್ಪನವರ ಕಾಲದಲ್ಲಿ ಅಂತೇಳಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸುಪ್ರೀಂ ಕೋರ್ಟ್ ಏನಿದೆ ಅಂದರೆ, ನಿಂದಿಸಿದ ಮಾತ್ರಕ್ಕೆ ಅದು ಜಾತಿ ನಿಂದನೆ ಅಪರಾಧವಲ್ಲ. SC/ST ಕಾಯ್ದೆ ಕುರಿತು ಸುಪ್ರೀಂ ಕೋರ್ಟ್ ದೊಡ್ಡ ತೀರ್ಪನ್ನು ಕೊಟ್ಟಿದೆ. ಅದು ಎಲ್ಲ ಕೆಲವೊಂದು ಪತ್ರಿಕೆಗಳಲ್ಲಿ ಬಂದಿದೆ, ಕೆಲವೊಂದು ಪತ್ರಿಕೆಗಳಲ್ಲಿ ಬಂದಿಲ್ಲ. ಜಾತಿ ಆಧಾರದ ಮೇಲೆ ವ್ಯಕ್ತಿಯನ್ನು ಅವಮಾನಿಸುವ ಉದ್ದೇಶ ಸ್ಪಷ್ಟವಾಗಿ ಇಲ್ಲದಿದ್ದರೆ, ನೋಡ್ರಿ, ಸ್ಪಷ್ಟ ಅವನು ಜಾತಿ ಯಾರು ಗೊತ್ತಿಲ್ಲ ನಿಮಗೆ, ಆದರೂ ಕೂಡ ನೀವು ಜಾತಿ ನಿಂದನೆ ಕೇಸ್ ಹಾಕಲಿಕ್ಕೆ ಬರೋದಿಲ್ಲ. ಇದರ ದುರುಪಯೋಗ ಭಾಳ ಆಗ್ತಾಯಿದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಗೊತ್ತಿತ್ತು, ಅದಕ್ಕೆ ದೊಡ್ಡ ರಿಲೀಫನ್ನು ಕೊಟ್ಟಿದೆ. ಕೇವಲ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯನ್ನು ನಿಂದಿಸಿದ ಮಾತ್ರಕ್ಕೆ ಅದು ತಾನಾಗಿ SC/ST ಕಾಯ್ದೆಯಡಿ ಅಪರಾಧವಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಬಿಹಾರದ ಅಂಗನವಾಡಿ ಕೇಂದ್ರವೊಂದರ ಬಳಿ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಯನ್ನು ನಿಂದಿಸಿದ್ದಾರೆ ಎಂಬ ಆರೋಪ ಎದುರಿಸುತ್ತಿದ್ದ ಕೇಶವ್ ಮಹತೋ ಎಂಬುವರ ವಿರುದ್ಧ ದಾಖಲಾದ ಕ್ರಿಮಿನಲ್ ಪ್ರಕ್ರಿಯೆಯನ್ನು ರದ್ದುಗೊಳಿಸುತ್ತಾ ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಪನ್ನು ನೀಡಿದೆ. ಜಾತಿ ಆಧಾರದ ಮೇಲೆ ದೂರುದಾರರನ್ನು ಮಹತೋ ನಿಂದಿಸಿದ್ದಾರೆ ಎಂದು FIRನಲ್ಲಾಗಲಿ ಅಥವಾ ಚಾರ್ಜ್ ಶೀಟ್ನಲ್ಲಾಗಲಿ ಉಲ್ಲೇಖಿಸಿಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. SC/ST ಕಾಯ್ದೆ ಸೆಕ್ಷನ್ 3 ಸಬ್ ಕ್ಲಾಸ್ 1 ಪ್ರಕಾರ 1R ಪ್ರಕಾರ ಉಲ್ಲೇಖಿಸಿದ ಸುಪ್ರೀಂ ಕೋರ್ಟ್ ಈ ನಿಯಮದಡಿ ವ್ಯಕ್ತಿಯನ್ನು ಶಿಕ್ಷಿಸಲು 2 ನಿರ್ದಿಷ್ಟ ಷರತ್ತುಗಳು ಮುಖ್ಯ ಎಂದು ತಿಳಿಸಿದೆ. 2 ಷರತ್ತುಗಳಿದಾವೆ. ಮೊದಲನೇ ಷರತ್ತು ನೋಡೋಣ. ದೂರುದಾರರು SC ಅಥವಾ ST ಆಗಿರಬೇಕು. ಮತ್ತು ಎರಡನೇದಾಗಿ ದೂರುದಾರ ಜಾತಿ ಆಧಾರದ ಮೇಲೆ ನಿಂದಿಸಲಾಗಿದೆ. ನೋಡ್ರಿ, ಜಾತಿ ಆಧಾರದ ಮೇಲೆ ನಿಂದಿಸಲಾಗಿದೆ ಅಥವಾ ಅವಮಾನಿಸಲಾಗಿದೆ ಎಂಬುದು ನಿರ್ದಿಷ್ಟವಾಗಿರಬೇಕೆಂದು ಕೋರ್ಟಿನಿಂದ, ನಿರ್ದಿಷ್ಟ ಆಗಿರಬೇಕು, ಮನವರಿಕೆ ಆಗಿರಬೇಕು. ಹೌದು, ಇವನ ಜಾತಿ ಇವನಿಗೆ ಗೊತ್ತಿತ್ತು, ಅದಕ್ಕೆ ಜಾತಿ ನಿಂದನೆ ಮಾಡಿದಾನಂತ. ಮೊದಲನೇ ಹಂತ ಯಾವುದು? ದೂರದಾರು SC ಅಥವಾ ST ಆಗಿರಬೇಕು ಅಂದರೆ ಕಂಪ್ಲೇಂಟ್ ಕೊಡೋ. ಮತ್ತು ಎರಡನೇದಾಗಿ ದೂರುದಾರ ಜಾತಿ ಆಧಾರದ ಮೇಲೆ ನಿಂದಿಸಲಾಗಿದೆ ಅಂದರೆ ಜಾತಿ ಹಿಡ್ಕೊಂಡನ ಮಾತಾಡಿದಾನೆ ಅಂದಾಗ ಮಾತ್ರ ಇದು ಕಾಯ್ದೆ ಬರ್ತೈತೆ. ಅದು ಇಲ್ಲಾಂದ್ರೆ ಬರೋದಿಲ್ಲ. 2-3 ಮಂದಿ ಜಗಳ ಆಡಿದ್ರು, ನಂತರ ಇದು ಕೇಸ್ ಇದಕ್ಕೆ ಪೊಲಿಟಿಷಿಯನ್ಗೆ ಹೋಯ್ತಂದ್ರೆ ಅದು ಈ ಕಾಯ್ದೆ ಅಡಿಯಲ್ಲಿ ಬರೋದಿಲ್ಲ. ಅಪರಾಧ ಸಾಬೀತಾಗಬೇಕಾದ್ರೆ ನೋಡ್ರಿ,
ಇದು ಅಪರಾಧ ಸಾಬೀತಾಗಬೇಕಾದ್ರೆ ಸಂತ್ರಸ್ತರು ಎಸ್ ಸಿ ಅಥವಾ ಎಸ್ ಟಿಗೆ ಸೇರಿದವರು ಎಂಬ ಕಾರಣಕ್ಕಾಗಿ ಆರೋಪಿ ಅವರನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಿದ್ದಾನೆ ಅಥವಾ ಬೆದರಿಸಿದ್ದಾನೆ ಎಂಬುದನ್ನು ತೋರಿಸಬೇಕಾಗ್ತದೆ. ಪೊಲೀಸರು ತೋರಿಸ್ಬೇಕಿಲ್ಲಿ, ಸಾಕ್ಷಿ ಆಧಾರಗಳನ್ನು ಕೊಡಬೇಕಾಗ್ತದೆ. ಹಾಗೆ ಎಫ್.ಐ.ಆರ್ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಅಲೋಕ್ ಆರಾಧ್ಯ ಅವರಿಗೆ ಪೀಠವು ಹೇಳಿದೆ. ಇಲ್ಲಿ ಪೀಠ ನ್ಯಾಯಾಧೀಶರು ಇಬ್ಬರು, ಒಬ್ಬರು ಅಲೋಕ್ ಆರಾಧ್ಯ ಮತ್ತು ಜೆ.ಬಿ. ಪರ್ಡಿವಾಲಾ ಇವರು ತೀರ್ಪನ್ನು ಕೊಟ್ಟಿದ್ದಾರೆ. ಈ ತೀರ್ಪಿನಿಂದ ಎಲ್ಲರಿಗೆ ದೊಡ್ಡ ರಿಲೀಫ್ ಆಗಿದೆ. ಈ ಕಾಯ್ದೆ ಇಡೀ ದೇಶದಲ್ಲಿ ದುರುಪಯೋಗ ಆಗ್ತಾಯಿತ್ತು. ನಮಗೂ ಕೂಡ ಗೊತ್ತಿದೆ. ಅಧಿಕಾರ ನಡೆಸೋದು, ದುಡ್ಡು ಕೊಡಲಿ ಅಂದ್ರೆ ನೀವು 7 ಜನ ಹೋಗೋದು, ನೀವು ದುಡ್ಡು ಕೊಡಲಿ ಅಂದ್ರೆ ನಿನ್ನ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ನಾವು ಮಾಡ್ತೀವಿ ಅಂತೇಳಿ ಆರ್ ಟಿ ಒಗಳನ್ನ ಹೆದರಿಸೋದು. IPS ಅಧಿಕಾರಿಗಳು ಕೂಡ ಹೆದರ್ತಾಯಿದ್ರು, ದುಡ್ಡು ಕೊಡ್ತಾಯಿದ್ರು. ಈಗ ಯಾರೂ ಅಧಿಕಾರಿಗಳು ಹೆದರುವಂತಿಲ್ಲ, ಸಾರ್ವಜನಿಕರು ಕೂಡ ಹೆದರುವಂತಿಲ್ಲ. ಅದು ಸಾಬೀತು ಮಾಡಬೇಕಾದ್ರೆ ಪೊಲೀಸರು ಭಾಳ ಪ್ರಯತ್ನವನ್ನು ಪಡಬೇಕಾಗ್ತದೆ. ಇಲ್ಲಿ ಈ ಏನು ಜಗಳ ಆಗಿರ್ತೈತೆ ಅಥವಾ ನಕ್ಕೋತ ಯಾರೋ ಮಾತಾಡಿರ್ತಾರೆ, ಒಬ್ಬ ಫ್ರೆಂಡ್ಸ್ ಇದ್ದಾನೆ, ಅವ್ನು ನಕ್ಕೋತ ಏನೋ ಮಾತಾಡಿರ್ತಾರೆ, ಅವನೇನೋ ಬೈದಿರ್ತ ಅಂತೇಳಿ, ಅದು ಕೂಡ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಬರೋದಿಲ್ಲ. ಅದು ಅಲ್ಲದೆ ವಿಚಾರಣೆ ಇಲ್ಲದೆ ಕೆಲವೊಂದು ಎಫ್.ಐ.ಆರ್ ಮಾಡಿರ್ತಾರೆ, ವಿಚಾರಣೆ ಮಾಡೋಂಗಿಲ್ಲ. ಯಾರೋ MLA ಅವನ ಮೇಲೆ ಸೇಡ್ ತಿರ್ಸ್ಕೊಡ್ಬೇಕಾಗಿರುತ್ತೆ. ಅದಕ್ಕೆ DSS ಹುಡುಗರನ್ನ ಬಿಟ್ಟಿರ್ತಾರೆ ಅಥವಾ SC ST ಹುಡುಗರನ್ನ ಬಿಟ್ಟಿರ್ತಾರೆ. ಅಲ್ಲಿ ದೊಡ್ಡ ಜಗಳ ಆಗ್ತೈತೆ. ಜಗಳದ ಉದ್ದೇಶನೇ ಬೇರೆ. ಆದರೆ ಇಲ್ಲಿ ಆ ಪ್ರಕಾರ ಜಗಳ ಉದ್ದೇಶ ಇದ್ರೆ ಅದು ಸೆಕ್ಷನ್ ಬೇರೆ ಇದೆ. ಆ 7 PC ಬರೋದಿಲ್ಲ, SC ST ಆ್ಯಕ್ಟ್ದಾಗ ಬರೋದಿಲ್ಲ. ಆದರೆ ಅಲ್ಲಿ ಹೋಗಿ ಏನು ಮಾಡ್ತಾರೆ ಪೊಲೀಸರಿಗೆ, ನಮಗೆ ಜಾತಿ ನಿಂದನೆ ಮಾಡಿದ ಆ ಥರ ಜಾತಿನೇ ಗೊತ್ತಿರೋಂಗಿಲ್ಲಲ್ಲ. ಹೀಗಾಗಿ ಪಟ್ನಾ ಹೈಕೋರ್ಟ್ದಲ್ಲಿ ಕೂಡ ಇದೊಂದು ಕೇಸ್ ರದ್ದಾಗಿದೆ. ಇದು ಅಗತ್ಯ ಭಾಳಿತ್ತು. ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗನ ಯಾರು ನಿಂದಿಸಬಾರ್ದು ಅಂತೇಳಿದೆ. ಕೆಲವರಿಗೆ ಮಾತ್ರ ಇದು ಅನ್ವಯ ಆಗ್ತದೆ. ಮತ್ತು ನಿಂದಿಸಿದ್ರೆ ಮಾತ್ರ ಅದು 7 PC ಆಗ್ತೈತೆ. ನೇರವಾಗಿ ಬೈದರೆ, ಗೊತ್ತಿದ್ದು ಬೈದರೆ, ಉದ್ದೇಶಪೂರ್ವಕವಾಗಿ ಬೈದರೆ ಹಾಗೆ ಆಗ್ತೈತೆ ಅದು. ಆದರೆ 90% ಏನು ಕೇಸ್ಗಳಿವೆ ಇವೆಲ್ಲ ಫೇಲ್ ಯಾಕಾಗಿದೆ ಅಂತಂದರೆ ಅವನು ಅಂದೇ ಇಲ್ಲ, ಸುಮ್ಮನೆ ಎಫ್.ಐ.ಆರ್ ಮಾಡಿದ್ದಾರೆ, ಕೋರ್ಟ್ಗಳಲ್ಲಿ ಅಲ್ಲಾಡಿಸಿದ್ದಾರೆ, ದೊಡ್ಡ ಅನಾಹುತ ಆಗಿತ್ತು. ಇದು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂತು. ಭಾಳ ದೊಡ್ಡ ಜಜ್ಮೆಂಟ್ ಇದು. ಆದರೆ ಇದ್ರ ಬಗ್ಗೆ ಪೇಪರ್ದವರು TV ಅವರು ಮಾತಾಡ್ತಾ ಇರೋಂಗಿಲ್ಲ. ಮಾತಾಡಿದ್ರೆ ನಾವೆಲ್ಲೇ ವಿರೋಧ ಕಟ್ಕೊಳ್ಬೇಕಾಗ್ತದೆ, ದಲಿತರ ವಿರೋಧ ಕಟ್ಕೊಳ್ಬೇಕಾಯ್ತೆ, ಈ ಥರ ಪರಿಶಿಷ್ಟ ಜಾತಿ ನಾಯಕರಿಂದ ವಿರೋಧ ಕಟ್ಕೊಳ್ಬೇಕಾಗ್ತದೆ ಅಂತೇಳಿ ಇಲ್ಲ. ದೊಡ್ಡ ಜಜ್ಮೆಂಟ್ ಇದು. ಸುಪ್ರೀಂ ಕೋರ್ಟ್ ಜನವರಿ 20 2026 ಇದು ಜಜ್ಮೆಂಟ್ ಬಂದಿದೆ. ಹೀಗಾಗಿ ಇಲ್ಲಿ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಇನ್ನೊಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತೇವೆ. ಇನ್ನು ಕೆಲವೊಂದು ಕ್ಲಿಪ್ಗಳನ್ನು ನಾವು ತೋರಿಸ್ತಾ ಇದ್ದೆ, ಅದನ್ನು ನೋಡಿರಿ, ಸಾವಕಾಶವಾಗಿ ಆ ಕ್ಲಿಪ್ಗಳನ್ನು ನೋಡಿರಿ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಶವಾಗಲಿ. ನಮಸ್ಕಾರ.